ಇದ್ರಾಗ ಓದಿರ ಅಲ್ಲಿ ಕೇಸತ್ ನೋಡ್ರಿ. ಹಲೋ ಏನು ಮಾಡತ್ತೀವ? ಹೌದು ಆರಾಮಿದಿಲ್ಲ? ನಡೀತಿಲ್ಲ ಕಡೆ ನೋಡ್ರಿ ಎಲ್ಲ ಕೇಸತಿ. ಫೋನೇ ಮಾತಾಡಿದಂಗೆಲ್ಲ ಮಾತಾಡ್ಬೋದು ಇದ್ರಾಗ. ವಾಪಸ್ ಇಲ್ಲಿ ನೋಡ್ರಿ ಈ ಕಡೆ ನೀವು ಸ್ಪೀಕರ್ ಇಟ್ಟರೆ ಇದ್ರಾಗ ಕೇಸ್ ಇರ್ತೈತಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಐತ್ರಿ. ಕ್ಯಾಮ್ರಾ ಮಾತ್ರ ಫುಲ್ ಸೆಟಪ್ ಆಗಿತ್ತು ನೋಡ್ರಿ. ಹಲೋ ಹಲೋ ನೋಡ್ರಿ ಸರ್, ಜಸ್ಟ್ ನೀವು ಬರೀ ಇಂಥದ್ದು ಒಂದು ಫ್ಲವರ್ ತೊಗೊಂಬಂದ್ರೆ ನಿಮ್ಗೆ ಅಲ್ಲಿ ಏನೇನು ಫಿಟ್ಟಿಂಗ್ ಮಾಡೋಕೆ ಆಗಲ್ಪ ಅಂತಂದ್ರೆ ನಾನು ನಿಮಗೆ ಈ ಥರ ಇಲ್ಲೇ ಕುತ್ಕೊಂಡನ ಫ್ರೀ ಆಫ್ ಚಾರ್ಜದಾಗ ಈ ಥರ ಫಿಟ್ಟಿಂಗ್ ಮಾಡಿಕೊಡ್ತೀನಿ ರೀ. ನಿಮ್ಗೆ ಜಸ್ಟ್ ಈ ಥರ ಫಿಟ್ಟಿಂಗ್ ಮಾಡಿಕೊಡ್ತೀನಿ ಫ್ರೀ ಆಫ್ ಚಾರ್ಜದಾಗ. ಎಲ್ಲ ನಿಮ್ಮ ಫೋನಾಗ ಇನ್ಸ್ಟಾಲೇಷನ್ ಮಾಡಿ ಯಾವ ಥರ ಆನ್ ಮಾಡಬೇಕು, ಯಾವ ಥರ ನೋಡಬೇಕು, ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದು ಏನು ನಿಮ್ಗೆ ಕಿರಿಕಿರಿ ಇರೋಂಗಿಲ್ಲ. ಬಂದ್ರೆ ಸಾಕು ಈ ಥರ ನಿಮ್ಮ ಫಿಟ್ಟಿಂಗ್ ಮಾಡಿ ಪದ್ಧತಿ ಈ ಥರ ನೀವು ಕೈಯಾಗ ಯಾರೊಬ್ಬರು ಹಿಂದೆ ಬೈಕ್ ಮೇಲೆ ಹಿಡ್ಕೊಂಡು ಕೂತ್ರೆ ಸಾಕು, ಆರಾಮ್ ಹೋಗ್ಬೋದು, ಒಬ್ಬರು ಹಿಡ್ಕೊಂಡು ಹೋಗ್ಬೋದು. ಈ ಥರ ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಜಸ್ಟ್ ಹೋಗಿ ನೀವು ಕಾಮಕ್ಕೆ ಫಿಟ್ಟಿಂಗ್ ಮಾಡ್ಕೋಬೋದು ಆರಾಮ್ ಸರಿ. ನೋಡಿರಿ ಈ ಥರ ಬೆಸ್ಟ್ ಮಾಡಿಕೊಡ್ತೀನಿ. ಬಂದು ವಿಸಿಟ್ ಕೊಡ್ರಿ. ಈ ಹಿಂದಿನ ಒಂದು ಪ್ಲಾಡ್ ಇಟ್ಟು ತೊಗೊಂಡ್ರೆ ಸಾಕು ಅಂತ ಹಿಂಗೆ ಕುಡ್ಸಿರಂದ್ರೆ ಅದರ 12 ಮಟ್ಟ ಈ ಕಡೆ ಬಿಸಿಲು ಬಿಡಿಯೈತಿ, 12 ಮಾರು ಈ ಕಡೆ ಬಿಸಿಲು ಬಿಡಿಯೈತಿ. ಬೇಡಪ್ಪ ಅಂದ್ರೆ ನೀವು ಎರಡೂ ಚಾನಲ್ಗಳು ಹಿಂಗೆ ಸ್ಟೇಟ್ ಇಡ್ಬೋದು ಅಂತ ಹಿಂಗೆ ಇಡ್ಬೋದು, ಹಿಂಗೆ ಇಡ್ಬೋದು. ನೀವು ಈ ಥರ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಭಾಳ ಬೆಸ್ಟ್ ಆಗೈತಿ. ಅಂದ್ರೆ ನೀವು ಯಾಕಂದ್ರೆ ಕ್ಯಾಮ್ರಾ ಕೊಡ್ಸೋದು ಮಾಡಿ ಡಿಫ್ರೆಂಟ್ ಹಿಂಗೆ ಕೊಡ್ಸೋದ್ರ ಕ್ಯಾಮ್ರಾ ಏನು ಮಾಡೋದು ಸೊನಾಕ್ಯುಲರ್ ಸ್ವಲ್ಪ ಮ್ಯಾಡಿ ಈ ಕಡೆ ಬಿಟ್ಕೋಬೇಕು. ಅಂದ್ರೆ ನಾ ಇದು ಬಿಟ್ಕೊಂಡ್ರೆ ಏನಾಗೈತಿ, ಜಸ್ಟ್ ನಿಮ್ಮ ಕಾಮಕ್ಕೆ ಹೋಗಿ ನೋಡೋದು. ಇದು ಜಸ್ಟ್ ಈ ಕಾಮಕ್ಕೆ ಹೋಗಿ ಹೋಲ್ ತಗೊಂಡವನ ಜಸ್ಟ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಸಾಕು. ನೀವು ಬೆಸ್ಟ್ ಫಿಟ್ಟಿಂಗ್ ಕೂತ್ಬಿಡೈತಿ. ನೀವು ಯಾರು ಕೆಬ್ಬನಕ್ಕೆ ಬೇಕೋಬೇಕಂದ್ರೆ ಇದ್ರಾಗ ನಾವು ಹೋಲ್ ಹಾಕೊಂಡು ಸ್ಕ್ರೂ ಹಾಕೊಬೇಕು ಅಂದ್ರೆ ರೆಡಿ ಐತಿ. ಬೆಸ್ಟ್ ಕ್ಯಾಮ್ರಾ ನೋಡಿ ಫಿಟ್ಟಿಂಗ್ ಇದೆ. ನಾಳೆ ಇದು ನೀರು ಬರಂಗಿಲ್ಲ, ಏನು ಬರಂಗಿಲ್ಲ, ಬಾಗಿ ಕಲ್ತ್ಕೊಂಡು ಫಿಟ್ಟಿಂಗ್ ಅತಿ ಈ ಥರ ನೀವು ಆಗಿರ್ಬೇಕಾಗ್ತದೆ. ಓಕೆ ಬೆಸ್ಟ್ ಕೊಂಡೈತಿ. ಅಲ್ಲಿ ಹೋಗಿ ಫಿಟ್ಟಿಂಗ್ ಮಾಡಿ ನೀವು ಬೇರೆ ಯಾವ ಥರ ಬರೋದಿಲ್ಲ ಮುಂದೆಲ್ಲ ಇಲ್ಲಿ ನೋಡಿರಿ. ಇವತ್ತು ಒಂದು ಫಿಟ್ಟಿಂಗ್ ಮಾಡಕೊಂಡ್ರೆ ಕ್ಯಾಮ್ರಾ ಹೆಂಗೈತೆ ಅಂದ್ರೆ ಇದೆ ನಾವು ಕ್ಯಾಮ್ರಾ ತೊಗೊಂಡರು. ಇದು ಕ್ಯಾಮ್ರಾ ಯಾವ ಥರ ಫಿಟ್ಟಿಂಗ್ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು ಜಗತ್ತು ಸಿಂಪಲಾಗಿ ಹೇಳ್ಕೊಡ್ತೀನಿ. ಅವ್ರು ಕರೆಂಟ್ ಕಾಂಬಿಡ್ತಾವೆ. ಈ ಥರ ಜಸ್ಟ್ ಒಂದು ಫ್ಲವರ್ ತೊಗೊರಿ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮಷ್ಟು ನಾವು ಶನೇ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಅಗದಿ ಈಜಿಲಿ ಹೇಳ್ಕೊಡೋದನ್ನು. ಇಂಥ ಫ್ಲವರ್ ತೊಗೊಂಡು ಯಾವ ಥರ ಫಿಟ್ಟಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಜಸ್ಟ್ ಇಲ್ಲಿ ನೋಡಿರಿ, ಇದು ಒಂದು ಕ್ಯಾಮ್ರಾ ಐತಿದ, ಕ್ಯಾಮ್ರಾ ಸೈಡ್ ತಗೊಳ್ರಿ. ಇದ್ರೊಳಗೆ ಕ್ಯಾಮ್ರಾ ಫಿಟ್ಟಿಂಗ್ ಮಾಡೋಕೆ ಒಂದು ಇಲ್ಲಿ ಲಾಕರ್ ಇರ್ತೈತಿ. ಈ ಲಾಕರ್ ತೊಗೊಂಡು ಈ ಲಾಕರ್ ಫಿಟ್ಟಿಂಗ್ ಮಾಡ್ಬೋದು. ಆಮೇಲೆ ಇದ್ರೊಳಗೆ ಏನಿದಾವೆ ಅಂದರೆ ಎಲ್ಲ ಥರ ಸ್ಕ್ರೂ ಇದ್ರಾಗ ಕೊಟ್ಟಿರ್ತಾನೆ ರೀ. ಎಲ್ಲ ನೋಡಿರಿ ಸ್ಕ್ರೂ ಕೊಟ್ಟಿರ್ತಾನೆ. ವಾಪಸ್ ಇದನ್ನು ಫ್ಲವರ್ ಬಿಟ್ಕೊಳಕ್ಕೆ ಸ್ಟ್ಯಾಂಡ್ ಸೋಲಾರ್ ಸ್ಟ್ಯಾಂಡ್ ಬಿಟ್ಕೊಳಕ್ಕೆ ಇವ್ನು 2 ಸ್ಟ್ಯಾಂಡ್ ಕೊಟ್ಟಿರ್ತಾನೆ ನೋಡಿರಿ. ಇದ್ರೊಳಗೆ ಮತ್ತು 2 ಸೋಲಾರ್ ಪ್ಲೇಟ್ ಇರ್ತಾವೆ ನೋಡಿರಿ. 2 ಪ್ಲೇಟ್ ಇರ್ತಾವೆ. ಇನ್ನು ಯಾವ ಥರ ಫಿಟ್ಟಿಂಗ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಲಾಸ್ಟ್ ಮುಂದೆ ವಿಡಿಯೋ ನೋಡಿರಿ, ಭಾಳ ಯೂಸ್ಫುಲ್ ಆಗೈತೆ ನಿಮ್ಗೆ ವಿಡಿಯೋಗಳಿದೆ. ಮತ್ತು ಅಲ್ಲಿ ಫಿಟ್ಟಿಂಗ್ ಮಾಡೋದು ಜಾಗನ ಯಾವ ಥರ ಫಿಟ್ಟಿಂಗ್ ಮಾಡ್ತೀನಿ, ಯಾವ ಥರ ಏರಿಯಾ ಇದು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಇಲ್ಲಿ ನೋಡಿರಿ ಓಕೆ. ಭಾಳ ಇದ್ರಾಗ ಏನು ಸಾಮಾನು ಉಳಿಲ್ಲ. ಇದನ್ನು ಫಿಟ್ಟಿಂಗ್ ಮಾಡ್ತೀನಿ. ಜಸ್ಟ್ ನೀವು ಒಂದು ಕ್ಲಿಪ್ ತೋರಿಸ್ತೀನಿ. ಈಗ ನೋಡಿರಿ ಇದೇನಂದ್ರೆ ಇದನ್ನ ಹಂಗೆ ಬಿ ಹಾಕೋದ್ರೆ ಸ್ವಲ್ಪ ತ್ರಾಸ ಆಕೈತಿ. ಇದನ್ನು ಅಲ್ಲಿಂದ ಮೊದಲು ಉಟ್ಕೋಬೇಕ್ರಿ. ಇದನ್ನ ಸೋಲಾರ್ ಪ್ಲೇಟ್ ಉಟ್ಕೊಂಡ್ರೆ ಇದಕ್ಕೆ ಓಪನ್ ಆಕೈತಿ. ಆಮೇಲೆ ಇದ್ರೊಳಗೆ 2 ಸ್ಕ್ರೂ ಇರ್ತಾವೆ ನೋಡಿರಿ. 2 ಸ್ಕ್ರೂ ತಗೋರಿ. ಜಸ್ಟ್ ಏನಂದ್ರೆ ಸೋಲಾರ್ ಪ್ಲೇಟ್ ಬಿಟ್ಕೋರಿ. ಇದನ್ನ ಇದೊಂದು ಬಿಟ್ಕೋರಿ. ಹಿಂಗೆ ಮಾಡಿ ಹಿಂಗೆ ಬಿಟ್ಕೋರಿ. 2 ಬಿಕ್ಕಂತಾರೆ. ಆಮೇಲೆ ಲಾಸ್ಟಿಗೆ ಏನೈತೆ ನಿಮ್ಗೆ ಇದನ್ನೇನೈತೆ ರೀ ಪದ್ಧತಿ ರೀ ಫಿಟ್ಟಿಂಗ್ ಮಾಡ್ಕೋಬೇಕು ರೀ. ಆಮೇಲೆ ಏನೈತಪ್ಪ ಅಂದ್ರೆ ಇದನ್ನು ಯಾವ ಥರ ಫಿಟ್ಟಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಇದು ನೋಡಿರಿ ನಮ್ಮ ಕ್ಯಾಮ್ರಾ ಏನೈತಿಲ್ಲ ಇದನ್ನೆಲ್ಲ ನಾವು ಲಾಕ್ ಮಾಡ್ಕೊಂಡ್ರಿ ಕ್ಯಾಮ್ರಾಗ. ಈ ಕ್ಯಾಮ್ರಾ ಕೈಗೆ ಲಾಕ್ ಮಾಡ್ಕೊಂಡ್ರಿ ನಾವು. ಫಿಟ್ಟಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಒಂದು 2 ಸೆಕೆಂಡ್. ಈ ಥರ ನೀವು 2 ಹೋಲ್ ಮಾಡ್ಕೊಂಡ್ರೆ ಅಂದ್ರೆ ಕಮ್ಮಗೆ ಬೇಗ ಭಾರಿ ಬೆಸ್ಟ್ ಆಕೈತಿ. ಇದನ್ನು ಎಷ್ಟು ಬೇಕು ಅಷ್ಟು ವೈರ್ ಉಚ್ಕೊಂಡು ನೀವು ಚಾರ್ಜಿಂಗ್ ಪಿನ್ ಬ್ರೇಕ್ ಬಿಟ್ಟರೆ ಬಗ್ಗೆ ಹೇಳ್ತೀರಿ. ಇದು ಕೆಳಗಡೆ ಭಾರಿ ಬೆಸ್ಟ್ ಐತಿದ. ಸೋನಾ ಪ್ಲೇಟದು ಬಿಗಿದು ಭಾಳ ಈಜಿ ಐತಿ ನೋಡಿದ್ದು. ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೋಬೋದು ನೀವು ನೋಡಿದ್ದ. ಇದನ್ನು ಇಲ್ಲಿ ಮಾರ್ತಲ್ಲಿ ಎಷ್ಟು ಬೇಕು ಅಷ್ಟು ಲೂಸ್ ಮಾಡ್ಕೊಂಡು ಹೆಂಗೆ ಬೇಕಂಗೆ ಸೋಲಾ ಪ್ಲೇಟ್ ಲೂಸ್ ಮಾಡ್ಕೋಬೋದು. ಫಿಟ್ಟಿಂಗ್ ಮಾತ್ರ ಭಾರಿ ಈಜಿ ಐತಿ. ನೀವು ಭಾಳ ಇದನ್ನು ತೊಗೊಳ್ತೀರಿ ಅಂದ್ರೆ ಇಲ್ಲೇ ನೀವು ಅಲ್ಲಿ ಮಾಡಕ್ಕೆ ಬರಲಪ್ಪ ಅಂದ್ರೆ ಇಂಥದ್ದು ನೀವು ಪಳಿ ತೊಗೊಂಡ್ರೆ ಸಾಕು. ಪದ್ಧತಿ ಚಲೋ ಬೇಕಿದ್ದು ಪಳಿ ಇದಾರೆ ಏನಾರು ಒಂದು ಕೆಬ್ಬನ ಏನಾರು ತೊಗೊಂಡ್ರೆ ನಾವು ಈ ಥರ ನೀವು ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ನಾವು ಇಲ್ಲಿ ಅಂಗಡಿ ಬಂದಾಗ ಮಾಡೋಕ್ಕಾಗಲಿಲ್ಲ ಅಂದರೆ ಬಂದು ವಿಸಿಟ್ ಕೊಟ್ಟು ಹೊಸ ಬಿಲ್ಕೊಂದಿಗೆ ನಮಗೆ ಪದ್ಧತಿ ಇಲ್ಲ ಸುತ್ತಮುತ್ತ ಇದ್ರೆ ನಮ್ಮ ಹುಡುಗರು ಯಾರು ಇದ್ರೆ ಕಳಿಸ್ಕೊಟ್ಟು ಫಿಟ್ಟಿಂಗ್ ಮಾಡ್ಕೊಡ್ತಾರೆ. ಫಿಟ್ಟಿಂಗ್ ಚಾರ್ಜ್ ಬೇರೆ ಬೀಳ್ತೈತಿ. ನಿಮ್ಮ ಪದ್ಧತಿ ರೆಕಾರ್ಡಿಂಗ್ ಮಾಡೋದು ಹಂಗೆ ತಿಳಿಸ್ಕೊಡ್ತೀನಲ್ಲ ನಿಮ್ಗೆ.